ಕೇಳಿದೆ ಡಾಕ್ಟರ್ ದಿನೇಶ್ ಅವರೇ, ನೋಡಿ ಸಂಸದೀಯ ಪ್ರಜಾಪ್ರಭುತ್ವ ಬಹಳ ಅದ್ಭುತವಾದ ಪದ. ಪಾರ್ಲಿಮೆಂಟರಿ ಡೆಮೋಕ್ರಸಿ ಅತ್ಯಂತ ಕರಾಳ ದಿನ ಇವತ್ತು. ಎರಡೂ ಕಡೆಯಿಂದ ನಾವು ಅಬ್ಸರ್ವ್ ಮಾಡ್ಬೇಕು. ಅಷ್ಟು ಮಂದಿಯನ್ನ ಏಕಕಾಲದಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಕೇಳದವರನ್ನ ಅಮಾನತು ಮಾಡೋದು, ಅವ್ರು ಅಮಾನತು ಮಾಡಿದ್ರು ಅಂತ ಹೇಳಿ ಮುಂದೆ ನಿಂತ್ಕೊಂಡು ಮಿಮಿಕ್ರಿ ಮಾಡೋದು ಎಲ್ಲಿಗೆ ಹೋಗ್ತಿದೆ? ಮುಂದಿನ ತಲೆಮಾರು ನಮ್ಮ ಸಂಸದರು, ನಮ್ಮ ಜನಪ್ರತಿನಿಧಿಗಳ ವರ್ತನೆಯನ್ನ ನೋಡಿ ಏನ್ ಕಲಿಬೇಕಾಗಿದೆ? ಇವತ್ತಿನ ಸಿಚುವೇಶನ್ ಏನು ತೋರಿಸ್ತಾ ಇದೆ ಅಂದರೆ, ದೇಶದಲ್ಲಿ ಒಂದು ಆಟೋಕ್ರಸಿ, ಈ ಆಟೋಕ್ರಸಿಯಿಂದ ಫ್ರಸ್ಟ್ರೇಟ್ ಆಗಿ ಜನಗಳು ಕೂಡ ಈ ಏನು ಲೋಕಸಭಾ ಸಂಸದರು ಅವರು ಕೂಡ ಘನತೆಯಿಂದ ಬಿಹೇವ್ ಮಾಡಿಲ್ಲ. ಯಾಕಂದರೆ ಅವರು ಒಬ್ಬ ಉಪರಾಷ್ಟ್ರಪತಿ ಮತ್ತು ಅಪ್ಪರ್ ಹೌಸ್ನ ಮುಖ್ಯಸ್ಥರು, ಅವ್ರಿಗೆ ಗೌರವವನ್ನು ಕೊಡ್ಬೋದಿತ್ತು. ಮತ್ತು ಇವರ ಪ್ರೊಟೆಸ್ಟ್ ಬಂದು ಒಂದು ಸ್ಟ್ಯಾಂಡರ್ಡ್ ಬಿಹೇವಿಯರ್ ಬರಬೇಕಿತ್ತು. ಅಲ್ಲಿ ಈ ಪ್ರೊಟೆಸ್ಟ್ ಬಂದು ತುಂಬ ಸ್ಟ್ರಾಂಗ್ ಆಗಿರಬೇಕಿತ್ತು. ಇವ್ರ ಪ್ರೊಟೆಸ್ಟ್ ಬಂದು ಏನಾಯಿತು, ಒಂದು ಮಿಮಿಕ್ ಮಾಡೋದು, ಏನೋ ಸ್ಕೂಲ್ನಲ್ಲಿ ಮಕ್ಕಳು ಹೊರಗಡೆ ಹೋಗಿ ಟೀಚರ್ನ ಅಣಕ ಮಾಡ್ತಾರಲ್ಲ, ಅದನ್ನು ಕೂಡ ನಾವು ಸಹಿಸಲ್ಲ ಪೇರೆಂಟ್ಸ್ಗಳು ಇವತ್ತು. ಅಂಥ ಪರಿಸ್ಥಿತಿಯಲ್ಲಿ ಇವರು ಮಾಡಿದ್ದು ತಪ್ಪು ಅಂತಲೇ ನಾನು ಹೇಳ್ತೀನಿ. ಆದರೆ ಇವತ್ತು ದೇಶದ ಪರಿಸ್ಥಿತಿ ಏನಾಗಿದೆ ಅಂದರೆ, ಒಂದು ಸಣ್ಣ ಸ್ಟೇಟ್ಮೆಂಟ್ ಕೊಡೋಕ್ಕಾಗದೆ ಪಲಾಯನ ಮಾಡ್ತಾರಲ್ಲ ಮಾನ್ಯ ಗೃಹ ಮಂತ್ರಿಗಳು, ಇದು ಎಷ್ಟು ತಪ್ಪು ದೇಶದಲ್ಲಿ? ಒಂದು ಸ್ಟೇಟ್ಮೆಂಟ್ ಕೊಡಿ, ಅದರಲ್ಲಿ ಏನು ಅವ್ರೇನು ಕೇಳ್ತಾ ಇರೋದೇನು ತಪ್ಪಿಲ್ಲ. ಸ್ಟೇಟ್ಮೆಂಟು ನಿಮ್ಮನ್ನೇನು ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇಲ್ಲ. ಅಲ್ಲಿ ಸ್ಟೇಟ್ಮೆಂಟ್ ಕೊಡಿ, ಏಕಾಯ್ತು ಏನಾಯ್ತು ಅಲ್ಲಿಗೆ ಎದ್ದು ಓಡೋಗೋದು ಅಂದ್ರೆ ಏನು? ಪ್ರಧಾನ ಮಂತ್ರಿಗಳು ಬರಲ್ಲ, ಇಲ್ಲಿ ಏನು ಹೋಮ್ ಮಿನಿಸ್ಟರ್ಗಳು ಬರಲ್ಲ, ಬಂದು ಮಾತಾಡ್ಬೇಕು. ಸ್ವಾಮಿ, ಇದು ಲೋಕಸಭೆ ಅಂತ ನಾವು ಮಾತಾಡ್ತಾ ಇದ್ದೀನಿ. ಇವತ್ತು ಏನಾಗ್ತಾ ಇದೆ, ಬರೀ 290 ಜನ ಏನ್ ಬಿಜೆಪಿ ಎಂಪಿಗಳಿದ್ದಾರೆ ಅವ್ರು ಬಿಟ್ಬಿಟ್ಟು ಇನ್ನೆಲ್ಲರನ್ನು ಸಸ್ಪೆಂಡ್ ಮಾಡ್ಬಿಡಿ, ಎಲ್ಲರನ್ನೂ ಆಚೆ ಕಳಿಸ್ಬಿಡಿ, ಲೋಕಸಭೆಯನ್ನ ತೆಗೆದುಬಿಟ್ಟು ಬಿಜೆಪಿ ಸಭೆ ಅಂತ ಮಾಡ್ಕೊಳ್ಳಿ. ದೇಶದಲ್ಲಿ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಅಂತ ಒಬ್ಬರಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರು, ಕರ್ನಾಟಕದಿಂದ. ಅವ್ರಿಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರಹ್ಲಾದ್ ಜೋಶಿ ಅವರು ಕರ್ನಾಟಕದಿಂದ. ಈಗ ನೋಡಿ, ಯಾವಾಗಲೇ ಒಂದು ಕ್ರೈಸಿಸ್ ಇದ್ರೆ ಪಾರ್ಲಿಮೆಂಟ್ ಅಲ್ಲಿ, ಇವಾಗ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರು ಆಪೋಸಿಷನ್ ಲೀಡರ್ ಜೊತೆ ಕೂತು ಡಿಸ್ಕಸ್ ಮಾಡಿ ಅಟ್ಲೀಸ್ಟ್ ಒಂದು ಕನ್ಸೆನ್ಸಸ್, ಅಟ್ಲೀಸ್ಟ್ ಅವ್ರಿಗೆ ಹೇಳಬೇಕು. ನೋಡಿ, ಈಗ ತನಿಖೆ ನಡೀತಾ ಇದೆ, ಈ ದಿವಸ ಅಥವಾ ಒಂದು ವಾರದ ನಂತರ ಮಾತಾಡ್ತಾರೆ ಹೋಮ್ ಮಿನಿಸ್ಟರು, ಮಾತಾಡ್ತಾರೆ ಹೋಮ್ ಮಿನಿಸ್ಟರು, ಆ ಥರ ಅಲ್ಲ. ಬಟ್ ನಿಮಗೂ ಅನ್ಸುತ್ತಾ ಇದು ಸಸ್ಪೆಂಡ್ ಮಾಡಿದ್ದು ಸರಿ ಅಂತ? ಓಕೆ, ಅವರು ಹೊರಗೆ ಏನು ಮಾಡಿದ್ರು ಪ್ರಶ್ನೆ ಮಾಡಿ, ಒಳ್ಳೆ ಪ್ರಶ್ನೆ. ನೀವು ನನಗೆ 2 ನಿಮಿಷ ನೋಡಿ, ಸಸ್ಪೆಂಡ್ ಮಾಡಿದಾರಲ್ಲ 142 MP, ಯಾವತ್ತೂ ಇತಿಹಾಸದಲ್ಲಾಗಿಲ್ಲ. ಬಿಸ್ನೆಸ್ ಅಡ್ವೈಸರಿ ಒಳಗಡೆ ತಾವೇನು ಹೇಳ್ತೀರಿ, ಫ್ಲೋರ್ ಒಳಗಡೆ ಫ್ಲೋರ್ ಮ್ಯಾನೇಜ್ಮೆಂಟಿನ ಪ್ರಯತ್ನಗಳು ಎಲ್ಲವೂ ನಡೆದಿರುತ್ತೆ, ಯಾವುದು ನಡೆದಿರ್ಲಿಕ್ಕಿಲ್ಲ, ಎಲ್ಲ ಸರ್ವಪಕ್ಷಿಗಳ ಸಭೆ ಆಗಿರುತ್ತೆ, ಫ್ಲೋರ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ. ಇದರಲ್ಲಿ ಈ ಒಂದು ನಿಮಿಷ ಡಾಕ್ಟರ್, ನೀವು ಕೇಳಿದ ಪ್ರಶ್ನೆ ಕೇಳಿದ್ದೀರಿ, ಅಲ್ಲಲ್ಲ ಕೇಳಿ ಹೇಳ್ತೀನಿ. ಇದರಲ್ಲಿ ಏನಪ್ಪ ಅಂತಂತಂದರೆ, ಒಂದು ದೇಶ ಒಂದು ಅಧಿಕೃತ ಹೇಳಿಕೆಯನ್ನು ಕೊಡಬೇಕಾಗಿದೆ. ಪಾರ್ಲಿಮೆಂಟ್ ನಡಿಬೇಕಾದಂಥ ಸಂದರ್ಭದಲ್ಲಿ ಒಂದು ಫ್ಲೋರ್ನಲ್ಲಿ ಕೊಟ್ಟಂಥದ್ದು ಗೊತ್ತೈತೇನೆ. ಈ ಇಡೀ ತನಿಖೆ ಇದೆಯಲ್ಲ, ಇದು ಆಯಾಮ ಇದೆಯಲ್ಲ, ಇದ್ರ ಒಳಗಡೆ ಅನೇಕ ಕದಂಬ ಬಾಹುಗಳು. ಒಂದು ನಿಮಿಷ, ಅನೇಕ ಕದಂಬ ಬಾಹುಗಳು ಈ ಇಡೀ ಪ್ರಕರಣದೊಳಗಡೆ ಇರುವಂತದ್ದು. ಇದು ಸಾಜಿಶ್ ಅಂತ ಏನ್ ಹೇಳ್ತಾರ, ಆ ಸಾಜಿಶ್ ಆಳ ಹಗಲವನ್ನ ಪೂರ್ಣ ತನಿಖೆ ಮಾಡಿ ಅದರ ಹಿಂದ್ಗಡೆ ಇರ್ತಕ್ಕಂಥ ಯಾರು ಶಕ್ತಿಗಳಿದ್ದಾರೆ, ಯಾರು ಈ ದೇಶವನ್ನು ದುರ್ಬಲಗೊಳಿಸಬೇಕು ಅಂತ ಪ್ರಯತ್ನದಲ್ಲಿದ್ದಾರೆ, ಅದನ್ನೆಲ್ಲರೂ ಕೂಡ 140 ಕೋಟಿ ಜನರ ಮುಂದೆ ಹೇಳಬೇಕಾಗಿದೆ. ತಾವೇನೋ ಇವತ್ತು ಏನು ನೀವು ಯಾಕಿಷ್ಟು ಅದನ್ನ ಬಹಳ ಅರ್ಜೆಂಟ್ ಆಗಿ ಕೇಳ್ತಾ ಇದ್ದೀರಿ ಅಂತಂದ್ರೆ, ಇದು ಎಲ್ಲಿಗೆ ಹೋಗ್ತಾ ವಿಷಯ ಅಂತ ಕೇಳಿ, ತನಿಖೆ ಎಲ್ಲಿಗೆ ಪಾರ್ಲಿಮೆಂಟ್ ಫ್ಲೋರ್ ನಲ್ಲಿ ಪಾರ್ಲಿಮೆಂಟ್ ಫ್ಲೋರ್ ನಲ್ಲಿ ಮಾತನಾಡದ ಅಮಿತ್ ಶಾ ಅವರು ಖಾಸಗಿ ಚಾನೆಲ್ ನ ಕಾನ್ಕ್ಲೇವ್ ನಲ್ಲಿ ಮಾತನಾಡ್ತಾರೆ. ಸ್ಮೋಕ್ ಅದೇನೋ ಅಟ್ಯಾಕ್ ಆಯ್ತು ಅದ್ರ ಬಗ್ಗೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಶಿಯಲ್ಲಿ ಹೋಗಿ ಒಂದು ಖಾಸಗಿ ಪತ್ರಿಕೆಯಲ್ಲಿ ಮಾತನಾಡ್ತಾರೆ ಇದ್ರ ಬಗ್ಗೆ. ಯಾಕೆ ಕೇಳಬಾರ್ದು ರಘು ಅವರು? ಅಲ್ಲೆಲ್ಲ ಹೋಗಿ ಮಾತನಾಡ್ತೀರಿ, ಇಲ್ಲಿ ಯಾಕೆ ಮಾತಾಡ್ತಿಲ್ಲ? ಯಾಕೆ ಕೇಳಬಾರ್ದು? ಇಲ್ಲಿ ಮಾತನಾಡಿದ್ರು ಕೂಡ ಕೇಳಿಸ್ಕೊಳ್ಳೋದು ಅದೇ 140 ಕೋಟಿ ಜನ. ಪೇಪರ್ಗೆ ಇಂಟರ್ವ್ಯೂ ಕೊಟ್ಟರು ಕೇಳಿಸ್ಕೊಳ್ಳೋದು ಅದೇ ಜನ. ನಾನು ಹೇಳಕ್ ಕೊಟ್ಟಂತದ್ದು, ಈ ದೇಶದಲ್ಲಿ ಒಂದು ಹೊಸ ಪರಿಪಾಠ ಪ್ರಾರಂಭ ಆಗಬೇಕಾಗಿದೆ. ದೇಶಕ್ಕೆ ಸಂಕಷ್ಟ ಬಂದಂತ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಅಂತಿರ್ಬೇಕು.
ತನಿಖೆ ಮಾಡುವಂತದ್ದು ಭಾಗ ಅಲ್ಲ, ಗೊತ್ತಾಯ್ತಾನೆ. ನಿಮ್ಮ ಗೊತ್ತಾಯ್ತಾನೆ. ಸಂಸದರು ದೇಶಕ್ಕೆ ಒಂದು ಒಬ್ಬ ಸವಾಲಂತ ಬಂದಂತ ಭಯೋತ್ಪಾದಕರನ್ನ ಸಂದರ್ಭದಲ್ಲಿ ಹೊರಗಡೆ ನಾವೆಲ್ಲರೂ ಕೂಡ ದೇಶದ ದೃಢವಾಗಿದ್ದೇವೆ. ಪರಿಸ್ಥಿತಿ ಜಗತ್ತಿನ ಮುಂದೆ ಪೋರ್ಟ್ರೇಟ್ ಮಾಡಬೇಕಾಗಿದೆ. ಭಾರತ ಅಂತಕ್ಕಂಥದ್ದು ಒಂದು ನಾವೆಲ್ಲರೂ ಏಕೀಕೃತವಾಗಿದ್ದೀವಿ, ಒಂದೇ ರೀತಿಯಲ್ಲಿ ಯೋಚನೆ ಮಾಡ್ತೀವಿ ಅಂತ ಒಂದು ಹೊಸ ರಾಜಕೀಯ ಪರಂಪರೆಯನ್ನ ಈ ದೇಶದಲ್ಲಿ ಕಲಿಸಬೇಕಾಗಿದೆ. ಇಲ್ದರೆ ದಿನಕ್ಕೊಂದು ಆಟ ಆಡ್ತಾರೆ. ಅವ್ರಿಗೆ ದಿನಕ್ಕೊಂದು ಆಟ. ನೀವು suspend ಮಾಡ್ಕೊಳ್ತೀರಿ. ಬೇಜವಾಬ್ದಾರಿ ಹೊಣೆಗಾರಿಕೆ ನೀವು suspend ವಿರೋಧ ಮಾಡ್ಕೊಳ್ತಿದ್ರೆ ಪಕ್ಷಗಳು ಇರಬೇಕಾದಾಗ ಆಯ್ತು. ಒಂದು ಜವಾಬ್ದಾರಿ ದಿನೇಶ್ ಅವರು ಅದಾದ್ಮೇಲೆ ರಘು ಅವರು ಹೇಳ್ತಾರೆ ಎಲ್ರು ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ಬೇಕು, ಎಲ್ರು ಒಗ್ಗಟ್ಟನ್ನ. ದಿನೇಶ್ ಅವರು ಅದಾದ್ಮೇಲೆ ರಘು ಅವರು ಒಗ್ಗಟ್ಟು ಪ್ರಶ್ನೆ ಕೇಳಿಸ್ಕೋಬೇಕು. ಇವಾಗ ಬ್ಯಾಕ್ ಟು ಬ್ಯಾಕ್ ಎಲ್ಲರನ್ನೂ ಕೂಡ ಮಾತನಾಡ್ಲಿಕ್ಕೆ ಅವಕಾಶ ಕೊಡದೇ ಇರೋ ರೀತಿಯಲ್ಲಿ ಸಸ್ಪೆಂಡ್ ಮಾಡ್ತಾ ಇದ್ರೆ ಒಗ್ಗಟ್ಟು ಪ್ರದರ್ಶನ ಸಾಧ್ಯನಾ? ನಿರಂಜನ್ ಅವ್ರು ಹೇಳ್ತಾ ಇದ್ರು ಪಾರ್ಲಿಮೆಂಟರಿ ಅಫೇರ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಇದ್ದಾರೆ, ಅವರೇ ರೆಕಮೆಂಡ್ ಮಾಡಿದ್ದು 30 ಜನರನ್ನ ಸಸ್ಪೆಂಡ್ ಮಾಡಿ ಅಂತ ಹೇಳಿ 2 ದಿನದ ಹಿಂದೆ ಅವರೇ ರೆಕಮೆಂಡ್ ಮಾಡಿದ್ದು. ಎಲ್ಲಿಗೆ ಹೋಗ್ತಾ ಇದೆ ಇದು? ಏನಕ್ಕಾಯ್ತು ಇವತ್ತು ಸಂಸತ್ ಭವನದಲ್ಲಿ ಈ ಗಲಾಟೆ ಏನಕ್ಕಾಯ್ತು ಅನ್ನೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಇದೆ. ಇವತ್ತು ಅವರು ಯೂತ್ಸ್ ಏನಿದ್ದಾರೆ ಅವರೆಲ್ಲ UPSC ಆಸ್ಪಿರೆಂಟ್ಸ್ ಹಿಂದೆ ಓದಿದವರು. ಇವತ್ತು UPSC ಸಿಲೆಬಸ್ ಅಲ್ಲಿ ನೀವು ಫಸ್ಟ್ ತಗೊಳ್ಳಿ, ಮಾಡ್ರನ್ ಹಿಸ್ಟ್ರಿನಲ್ಲಿ 1929ರಲ್ಲಿ ಭಗತ್ ಸಿಂಗು ಇದೇ ಕೆಲಸನ ಬ್ರಿಟಿಷ್ ಪಾರ್ಲಿಮೆಂಟ್ ರಲ್ಲಿ ಮಾಡಿರ್ತಾರೆ. ಈ ಇನ್ಸ್ಪಿರೇಷನ್ ಅಲ್ಲಿ ಮಾಡಿದ್ದಾರೆ ಇವರು ಹೊರತು ಇವತ್ತು ದೇಶದ ಗಮನವನ್ನ ಸೆಳೆಯೋದಿಕ್ಕೆ. ಯಾಕಂದ್ರೆ ಇವತ್ತು ಯೂತ್ ಪ್ರಾಬ್ಲಮ್ ಕೇಳೋದಿಕ್ಕೆ ಮಾಧ್ಯಮಗಳು ಏನು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ದೇಶಕ್ಕೆ ಅವತ್ತು ಅವ್ರನ್ನ ನೇಣಿಗೆ ಹಾಕಿದ್ರು. ಯಾರನ್ನ? ಭಗತ್ ಸಿಂಗ್ ನ. ಅವತ್ತು ಏನಂತ ಹೇಳಿದ್ರು ಭಗತ್ ಸಿಂಗ್? ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದವ್ರನ್ನ ಅವ್ರಿಗೆ ಇನ್ಫ್ಲೂಯೆನ್ಸ್ ನಿರುದ್ಯೋಗನೋ ಮತ್ತೊಂದು ಮಾತು ವಾಪಸ್ ತಗೊಳ್ಳಿ. ಭಗತ್ ಸಿಂಗ್ ಅವ್ರನ್ನ ಈ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದವ್ರನ್ನ ಮಾಡಬೇಡಿ. ನೀವು ಕಂಪೇರ್ ಮಾಡಬೇಡಿ. ಕ್ಯಾಪಿಟಲಿಸ್ಟ್ ಪರ ಇದೆ, ಸೋಷಿಯಲಿಸ್ಟ್ ಇಲ್ಲ. ತಗೊಂಡಾಗಿ ಇವತ್ತು ಕರ್ನಾಟಕದಲ್ಲಿ ಏನ್ ಕೇಳಿಸ್ಕೊಳ್ಳಿ ಸರ್, ನೀವು ಒಂದು PSI ಎಕ್ಸಾಮ್ ಎಂಜಿನಿಯರಿಂಗ್ ಡ್ರಾಪ್ ಔಟ್, ನೀವು UPSC ಸುಮ್ಮನೆ ದೊಡ್ಡ ಮಾತೆಲ್ಲ ಮಾತಾಡ್ತಾರೆ ನೀವು. ಅಲ್ಲ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ. ಫಸ್ಟ್ ಆಫ್ ಆಲ್ ಪ್ರಶ್ನೆನ ಕೇಳಿದ್ದೀನಿ. ಏನು ಅಂತ ಹೇಳಿದ್ರೆ, ಈಗ ನಮ್ಮ BJP ಮಿತ್ರರು ಏನು ಹೇಳ್ತಾ ಇದ್ರು, ಈ ದೇಶಕ್ಕೆ ಏನೋ ಸಂದಿಗ್ಧ ಪರಿಸ್ಥಿತಿ ಬಂದ್ಬಿಟ್ಟಿದೆ, ಈ ದೇಶ ಸಂಕಷ್ಟದಲ್ಲಿದೆ, ದಯವಿಟ್ಟು ಎಲ್ಲರೂ ಒಗ್ಗಟ್ಟಿಂದ ಇರಿ ಅಂತೇಳಿ. ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ, ಒಬ್ಬ BJP ಸಂಸದರು ತಮ್ಮದೇ ಲೆಟರ್ ಹೆಡ್ನಲ್ಲಿ ಅಥವಾ ತಮ್ಮದೇ ರಿಕ್ವೆಸ್ಟ್ನಲ್ಲಿ ಒಬ್ಬ ಭಯೋತ್ಪಾದಕನನ್ನ, ಅಂದ್ರೆ ಮಾಡ್ರನ್ ಭಯೋತ್ಪಾದಕನನ್ನ ಒಳಗಡೆ ಕಳಿಸಿ ಈ ದೇಶದ 140 ಕೋಟಿ ಜನರನ್ನ ಆಳುವಂತ ಸಂಸದರ ರಕ್ಷಣೆಗೆ ಧಕ್ಕೆ ತಂದಾಗ ಅದು ಸಂದಿಗ್ಧ ಪರಿಸ್ಥಿತಿನಾ? ತಾವು ಹೇಳಿ. ಮೊದಲನೇದು. ಸೊ ಎರಡನೇದು ಹೇಳ್ತಾ ಇದ್ರು, ಒಂದು ಕಾಲದಲ್ಲಿ ಹೇಳ್ತಾ ಇದ್ರು ಈ ದೇಶಕ್ಕೋಸ್ಕರ ತ್ಯಾಗ ಮಾಡಿ, ಗ್ಯಾಸ್ ತ್ಯಾಗ ಮಾಡಿ, ಎಲ್ಲ ತ್ಯಾಗ ಮಾಡಿ ಅಂತ ಹೇಳಿದ್ರು. ಇನ್ನು ಒಂದೇ ಬಾಕಿ ಇರೋದು ಈ ದೇಶಕ್ಕೋಸ್ಕರ ಈಗ ಬಾರ್ಡ್ರಲ್ಲಿ ಮಾಡೋದು ಬಿಡಿ, ನಮ್ಮ ಏನು ಸೈನಿಕರು, ನಮ್ಮ ದೇಶವನ್ನ ದೇಶ ಕಾಯುವ ಸೈನಿಕರು ಮಾಡೋದು ಬೇರೆ. ನಾಳೆ ಹೇಳ್ತಾರೆ ಸಂಸದರೇ, ನೀವು ಏನು ವಿರೋಧ ಪಕ್ಷದಲ್ಲಿದ್ದೀರಲ್ಲ, ನೀವು ಪ್ರಾಣ ತ್ಯಾಗ ಮಾಡ್ಬಿಡಿ, ನಮ್ಮ ದೇಶಕ್ಕೋಸ್ಕರ ಎಲ್ಲ ಒಗ್ಗಟ್ಟಾಗುತ್ತೆ ಅಂತೇಳಿ. ಈ ಮನಸ್ಥಿತಿಯಿಂದ ದಯವಿಟ್ಟು BJP ಹೊರಗಡೆ ಬನ್ನಿ. ಈ ದೇಶದಲ್ಲಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ಈ ಫೇಲ್ಯೂರ್ಗೆ ಯಾರು ಕಾರಣ? ಈ ಫೇಲ್ಯೂರ್ ಅನ್ನ ಯಾಕೆ ಅಡ್ರೆಸ್ ಮಾಡ್ತಾ ಇಲ್ಲ ನೀವು? ನಮ್ಮ ಸ್ಮಿತಾ ಕೇಳಿದಾಗ ನೀವು ಉತ್ತರ ಕೊಡ್ಲಿ. ನಾನು ಒಂದು ಪಾಯಿಂಟ್ ಹೇಳ್ಬೇಕು ನಿಮಗೆ ಇಬ್ಬರಿಗೂ ಒಂದು ಪಾಯಿಂಟ್ ಹೇಳಿ. ನಾವು ಪ್ರಶ್ನೆ ಕೇಳ್ತಾ ಇರೋದು ಒಂದೇ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡೋದಕ್ಕೆ ನಮ್ಮ ಹಕ್ಕಿದೆ.